ನಮಸ್ಕಾರ ಸ್ನೇಹಿತರೆ, ಕ್ಲಾಸಿಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹುಟ್ಟಿದ ಮೇಲೆ ಒಂದಲ್ಲ ಒಂದು ದಿನ ಸಾಯಲೇಬೇಕು. ಅದನ್ನು ಯಾರಿಂದ ಕೂಡ ತಡೆಯಲು ಸಾಧ್ಯವಿಲ್ಲ. ಅದು ನಮಗೆಲ್ಲ ಗೊತ್ತಿದ್ದರೂ ಸಹ ನಾವು ಸಾವು ಎಂದರೆ ಭಯ ಪಡ್ತೇವೆ. ಹಾಗೆಯೇ ಸತ್ತ ನಂತರ ನಮ್ಮ ದೇಹದಲ್ಲಿ ಏನಾಗುತ್ತದೆ ಎಂದು ಯೋಚಿಸಿದ್ದೀರಾ? ಸತ್ತ ನಂತರ ದೇಹದಲ್ಲಿ ಯಾವೆಲ್ಲ ಬದಲಾವಣೆಯಾಗುತ್ತೆ ಎಂದು ಅಮೆರಿಕಾದ ನರ್ಸ್ ಒಬ್ಬರು ಮಾಹಿತಿ ನೀಡಿದ್ದಾರೆ. ಏನೆಂದು ತಿಳಿದುಕೊಳ್ಳಲು ಪೂರ್ತಿ ವಿಡಿಯೋ ನೋಡಿ. ಅಮೆರಿಕದ ಹಿರಿಯ ನರ್ಸ್ ಜೂಲಿ ಮ್ಯಾಕ್ಸ್ಫ್ಯಾಡನ್ ಸಾವಿನ ನಂತರ ಮಾನವದ ದೇಹದಲ್ಲಿ ಸಂಭವಿಸುವ ದೈಹಿಕ ಬದಲಾವಣೆಗಳನ್ನು ಇಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಅವರ ಪ್ರಕಾರ ಸಾವಿನ ನಂತರ ದೇಹವು ವಿಶ್ರಾಂತ ಸ್ಥಿತಿಯಲ್ಲಿರುತ್ತದೆ. ಸತ್ತ ತಕ್ಷಣ ದೇಹದಿಂದ ದ್ರವಗಳು ಹೊರಬರುತ್ತವೆ. ಶರೀರದಲ್ಲಿ ನೀರಿನ ಅಂಶ ಹೆಚ್ಚಾಗಿರುವ ಕಾರಣ ಸತ್ತ ಬಳಿಕ ದೇಹದ ಎಲ್ಲ ಭಾಗಗಳಿಂದಲೂ ನೀರು ಬರುತ್ತದೆ. ಕೆಲವೊಮ್ಮೆ ಕಣ್ಣು, ಮೂಗು, ಕಿವಿಯಿಂದಲೂ ನೀರು ಬರುತ್ತದೆ. ಹಾಗೆಯೇ ಸಂಪೂರ್ಣ ಶಾಂತವಾಗಿರುವ ದೇಹದಲ್ಲಿ ಉಳಿದುಕೊಂಡಿರುವ ಮೂತ್ರ ಮತ್ತು ಮಲ ಕೂಡ ಕೆಲವೊಮ್ಮೆ ಹೊರಕ್ಕೆ ಬರುತ್ತದೆ. ಇದನ್ನು ನೋಡಿ ಯಾರೂ ಸಹ ಭಯಪಡುವ ಅಗತ್ಯವಿಲ್ಲ ಎಂದು ಸಹ ಹೇಳಿದ್ದಾರೆ. ಸಾವನ್ನಪ್ಪಿದ ಬಳಿಕ ದೇಹದ ಉಷ್ಣತೆಯು ಇಳಿಯುವ ಕಾರಣದಿಂದ ಗುರುತ್ವಾಕರ್ಷಣೆ ಉಂಟಾಗಿ ಇದು ರಕ್ತವನ್ನು ಹಿಂದಕ್ಕೆ ಎಳೆಯುತ್ತದೆ. ಇದೇ ಕಾರಣದಿಂದ ದೇಹದ ಕೆಳಭಾಗವು ನೇರಳೆಯಾಗುತ್ತದೆ. 1-2 ಗಂಟೆಗಳಲ್ಲಿ ದೇಹ ಬಿಗಿತಗೊಳ್ಳುತ್ತದೆ. ದೇಹದ ಚಯಾಪಚಯ ಕ್ರಿಯೆಯೂ ಸಹ ನಿಲ್ಲುತ್ತದೆ. ಇದನ್ನು ರಿಗರ್ ಮೋರ್ಟಿಸ್ ಎಂದು ಕರೆಯುತ್ತಾರೆ. ಕೆಲವೊಮ್ಮೆ 24ರಿಂದ 34 ಗಂಟೆ ಹಾಗೆಯೇ ಇಟ್ಟರೆ ಶರೀರ ಸಡಿಲಗೊಳ್ಳುತ್ತದೆ. ದೇಹದ ಉಷ್ಣತೆಯು ಸಾಮಾನ್ಯವಾಗಿ ಪ್ರತಿ ಗಂಟೆಗೆ 1.5 ಡಿಗ್ರಿಗಳಷ್ಟು ಕಡಿಮೆಯಾಗುತ್ತಾ ಇರುತ್ತದೆ. ಇದನ್ನು ಅಲ್ಗೋರ್ ಮೋರ್ಟಿಸ್ ಎನ್ನುತ್ತಾರೆ ಎಂದಿದ್ದಾರೆ. ದೇಹವನ್ನು ಹಾಗೆಯೇ ಬಿಟ್ಟರೆ ಬ್ಯಾಕ್ಟೀರಿಯಾಗಳು ಅಂಗಾಂಶಗಳನ್ನು ತಿನ್ನುತ್ತವೆ. ಇದರಿಂದ ದೇಹ ಉಬ್ಬಿಕೊಳ್ಳಲು ಶುರು ಮಾಡುತ್ತದೆ. ಹಾಗೆಯೇ ಬಿಟ್ಟರೆ ಯಕೃತ್ತು, ಹೃದಯ, ಮೆದುಳಿಗೂ ಈ ಬ್ಯಾಕ್ಟೀರಿಯಾಗಳು ಸೇರಿಕೊಳ್ಳುತ್ತವೆ. ಮುಂದಿನ ಹಂತದಲ್ಲಿ ದೇಹವು ಅಮೋನಿಯಂ ಮತ್ತು ಮೀಥೇನ್ನಂಥ ಅನಿಲ ಹೊರಹಾಕುತ್ತದೆ. ಆಗ ದೇಹ ಕೊಳೆಯಲು ಶುರುವಾಗಿ ವಾಸನೆ ಬರಲು ಶುರುವಾಗುತ್ತದೆ. 10ರಿಂದ 15 ದಿನ ಅಥವಾ 20 ದಿನ ಹಾಗೆ ಇದ್ದರೆ ದೇಹ ಕಪ್ಪು ಬಣ್ಣಕ್ಕೆ ತಿರುಗಿ ಮತ್ತಷ್ಟು ಉಬ್ಬಿಕೊಳ್ಳುತ್ತದೆ. ಮತ್ತಷ್ಟು ದ್ರವಗಳು ಹೊರಹೊಮ್ಮಿ ಅತ್ಯಂತ ಕೆಟ್ಟ ವಾಸನೆ ಬರುತ್ತದೆ ಎಂದು ನರ್ಸ್ ತಿಳಿಸಿದ್ದಾರೆ. ಇದೆಲ್ಲವೂ ಸಹ ಮಾನವನ ದೇಹ ಸತ್ತ ನಂತರ ಆಗುವ ಬದಲಾವಣೆಗಳು. ಇವೆಲ್ಲವನ್ನು ನೋಡಿ ನಾವು ಗಾಬರಿಗೊಳ್ಳುವ ಅವಶ್ಯಕತೆ ಇಲ್ಲ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.